ಇನ್ನು ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆಹಿತ್ತಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಶನಿವಾರ ಅದ್ದೂರಿಯಾಗಿ ನಡೆಯಿತು. ಶಾಲೆಯಲ್ಲಿ ಅಳವಡಿಸಿದ ಸ್ಮಾರ್ಟ್ ಕ್ಲಾಸ್, ವೀರಮಣಿ ಯುವಕ ಸಂಘದವರು ನಿರ್ಮಿಸಿಕೊಟ್ಟ ಮಹದ್ವಾರ, ಕಂಕೋಡಿಯ ಮುಕ್ರಿ ಸಮಾಜದವರು ನಿರ್ಮಿಸಿಕೊಟ್ಟ ಧ್ವಜಸ್ತಂಭವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸಿ ಅವರ ಮನೆಯನ್ನು ಬೆಳಗಿಸುವುದರ ಮೂಲಕ ಅವರ ಕುಟುಂಬವು ಆನಂದಮಯವಾಗಿರಲು ಕಾರಣೀಕರ್ತವಾಗಿದೆ ಈ ಜ್ಞಾನ ದೇಗುಲ. ಅವರೆಲ್ಲರ ಹಾರೈಕೆ ಈ ದೇಗುಲದ ಮೇಲುರೆ ಇರಲಿ ಹೇಳುವಂತಹ ಚಾಲನೆ ನೀಡಿ ಶಿಕ್ಷಣ ಇಲಾಖೆಯ ಜೊತೆಗೆ ಊರಿನವರ ಪರಿಶ್ರಮದಿಂದ ಹೆಗಡೆಹಿತ್ತಲ ಶಾಲೆಯು ಅಭಿವೃದ್ಧಿ ಕಾಣುತ್ತಿದೆ. ಶಾಲೆಯ ಹಾಗೂ ಅಭಿವೃದ್ಧಿಗೆ ಸ್ಪಂದಿಸುತ್ತೇನೆ. ಶಾಲೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಸ್ಪಂದಿಸಬೇಕು ಎಂದರು. ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ನನ್ನ ಮೊದಲ ಆದ್ಯತೆ. ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡುವುದಾಗಿ ಭರವಸೆ ನೀಡಿದರು. ಪರವಾಗಿ ನಿಂತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಿನೋದ್ ನಾಯ್ಕರು. ಒಂದು ತೂಗು ಸೇತುವೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೆಲಸ ವಿನೋದ್ ನಾಯ್ಕರು ಮಾಡ್ತಾ ಇದ್ದಾರೆ. ಆ ತೂಗು ಸೇತುವೆಗೆ ಸಹ ನಾನು ನಮ್ಮ ಸರ್ಕಾರದಿಂದ ಕೊಡುವಂಥ ಕೆಲಸ ನಾನು ಮಾಡಿದೆ. ಅದರ ನಂತರ 19-20ರಲ್ಲಿ ಮತ್ತೆ ರಿಪೇರಿ ಮಾಡಬೇಕು ಅಂತ ಹೇಳಿದವಾಗ ಅದಕ್ಕೂ ನಾನು ಕೊಡುವಂಥ ಹಣ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದನ್ನು ಈ ಕ್ಷೇತ್ರದ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಕೆಲಸಗಳನ್ನು ವಿಶೇಷವಾಗಿ ಶಾಲೆ ಬಗ್ಗೆ ಶಿಕ್ಷಣದ ಬಗ್ಗೆ ಇವತ್ತು ಹೊನ್ನಾವರದಲ್ಲಿ PU ಕಾಲೇಜಿಗೆ ಜಾಗ ಮಂಜೂರಿ ಮಾಡ್ಕೊಂಡು ಬಂದಿದ್ದೆ ನಾನು. ಆದರೆ ಅದು ಭಟ್ಕಳ ಕ್ಷೇತ್ರಕ್ಕೆ ಹೋಗಿದ್ದರಿಂದ ಅದು ನನ್ನ ಕೈ ತಪ್ಪೋಯ್ತು. ಮಂಜೂರಿ ಮಾಡ್ಕೊಂಡು ಬಂದಿದ್ದು ನಾನು. ಡಿಗ್ರಿ ಕಾಲೇಜ್ ನಿಮ್ಮ ಮಕ್ಕಳು ಇವತ್ತೇನಾದರೂ ಡಿಗ್ರಿ ಕಾಲೇಜ್ ಹೊನ್ನಾವರದಲ್ಲಿ ಹೋಗ್ತಾ ಇದ್ದರೆ ಆ ಕಾಲೇಜಿಗೆ ಬೇಕಾಗುವಂಥ ಜಾಗ ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಸಂಪೂರ್ಣವಾದಂಥ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ನಾನು ಅನ್ನೋಂಥದ್ದನ್ನು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಶಿಕ್ಷಣಕ್ಕೆ ನಂದು ಮೊದಲನೇ ಆದ್ಯತೆ ಇದೆ. ಅದರ ನಂತರ ಆರೋಗ್ಯದ ಬಗ್ಗೆ ಇವತ್ತು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಡಯಾಲಿಸಿಸ್ ಮಷೀನ್ ಇರಲಿಲ್ಲ. ನಾನೇ ಸ್ವತಃ 5 ಲಕ್ಷ ರೂಪಾಯಿಯನ್ನು ಕೊಟ್ಟು ಹೊನ್ನಾವರದವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅಲ್ಲೂ ಸಹ ಆ ಒಂದು ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಅನೇಕ ಕಡೆ ಶಾಲೆ ಕಾಲೇಜ್ ಇರ್ಬೋದು, ಸೇತುವೆ ಇರ್ಬೋದು, ಇದಕ್ಕೆಲ್ಲ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್ ಮಾತನಾಡಿ, ಹೆಗಡೆಹಿತ್ತಲ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. ಇಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿಲ್ಲ. ಊರಿನವರ ಸಹಕಾರದಿಂದ ಉತ್ತಮವಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿದಿರಿ. ಈ ಒಂದು ಸಂದರ್ಭದಲ್ಲಿ ಶಾಲೆಯ ಒಂದು ನಾಮಫಲಕವನ್ನು ವೀರಮಣಿ ಯುವಕ ಸಂಘ ಹೆಗಡೆಹಿತ್ತಲವರು ನಿರ್ಮಿಸಿಕೊಟ್ಟಿದ್ದಾರೆ. ಅವರನ್ನು ನಾನು ಇಲಾಖೆ ಪರವಾಗಿ ಅಭಿನಂದಿಸ್ತೇನೆ. ಅದರ ಜೊತೆಗೆ ಧ್ವಜದ ಸ್ತಂಭವನ್ನು ಮಾರಿ ಜಟಿಕೇಶ್ವರ ಹಿಂದೂ ಮುಕ್ರಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಕಂಕೋಡಿ ಇವರು ಕೂಡ ನಿರ್ಮಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಇಲಾಖೆ ಪರವಾಗಿ ಅಭಿನಂದಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಾಯ ಸಹಕಾರವನ್ನು ನೀಡಿದಂಥ ಎಲ್ಲ ಶಿಕ್ಷಣಾಭಿಮಾನಿಗಳನ್ನು ನಾನು ಇಲಾಖೆ ಪರವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಇನ್ನು ಹರಿಶ್ಚಂದ್ರ ನಾಯ್ಕರವರು ಮಾತಾಡ್ತಾ ಕೇಳಿದರು, ಸರ್ ನಮ್ಮ ಶಾಲೆಗೆ ಕಟ್ಟಡ ಬೇಕಿತ್ತು ಅಂತಕೊಂಡು. ಕಟ್ಟಡ ಮಂಜೂರಾದಂಥ ಒಂದು ಸಂದರ್ಭದಲ್ಲಿ ನಾನು ಆದ್ಯತೆ ಮೇಲೆ ಕಟ್ಟಡವನ್ನು ಈ ಒಂದು ಶಾಲೆಗೆ ಮಂಜೂರಿಸಲಿಕ್ಕೆ ಪ್ರಸ್ತಾವನೆಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ MJ ನಾಯ್ಕ್ ಮಾತನಾಡಿ, ಸುವರ್ಣ ಮಹೋತ್ಸವದಲ್ಲಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರನ್ನು ಸನ್ಮಾನಿಸಿರುವುದು ಅಭಿನಂದನೀಯ ಕಾರ್ಯ. ಶಿಕ್ಷಕರ ಸಹಕಾರದಿಂದ ಇದು ಉತ್ತಮ ಶಾಲೆಯಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ಮಾಡಿದರೆ ಈ ನಿಮ್ಮ ಸ್ಮಾರ್ಟ್ ಕ್ಲಾಸ್ 5 ಜನ ಶಿಕ್ಷಕರ ಕೆಲಸವನ್ನು ಮಾಡ್ತದೆ. ಹಾಗಾಗಿ ನೀವೇನು ಶಿಕ್ಷಕರನ್ನು ಕೇಳಿದ್ರಿ ಆ ಎಲ್ಲ ಕೆಲಸವನ್ನು ಅದೇ ಮಾಡ್ತದೆ. ಹಾಗಾಗಿ ಶಿಕ್ಷಕರು ಕೂಡ ಬೇಕು. ಜೊತೆಗೆ ಈ ಸ್ಮಾರ್ಟ್ ಕ್ಲಾಸ್ ಅತ್ಯಂತ ಅದ್ಭುತವಾಗಿ ನಿಮ್ಮ ಮಕ್ಕಳಿಗೆ ಹೆಗಡೆಹಿತ್ತಲ ಈ ಭಾಗದ ಮಕ್ಕಳಿಗೆ ಒಂದು ಅದ್ಭುತ ಕೊಡುಗೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಶಿಕ್ಷಕರು ಕೂಡ ಕೈ ಜೋಡಿಸಿರುವಂಥ ಮಾತುಗಳನ್ನು ನಾನು ಕೇಳಿದೆ. ಹಾಗಾಗಿ ತುಂಬ ಒಳ್ಳೆಯ ಮತ್ತು ಖುಷಿಯ ವಿಚಾರ. ಹಾಗೆ ಈ ಸಂದರ್ಭಕ್ಕೆ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಧ್ವಜಸ್ತಂಭ ಉದ್ಘಾಟನೆಗೊಂಡಿದೆ, ಹಾಗೆ ನಾಮಫಲಕ ಉದ್ಘಾಟನೆಗೊಂಡಿದೆ. ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ರಿ. ಇವೆಲ್ಲವೂ ಕೂಡ ಸರ್ಕಾರಿ ಶಾಲೆಯನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಅದೊಂದು ಉತ್ತಮ ಪ್ರಯತ್ನ. ಯಾಕಂದರೆ ನಮ್ಮ BO ಸಾಹೇಬರು ಹೇಳಿದ್ರು, ಯಾವಾಗಲೂ ಕೂಡ ಮಕ್ಕಳ ಸಂಖ್ಯೆ ಇಲ್ದಿದ್ರೆ ಮರೆಯ ನಾವು ಶಿಕ್ಷಕರನ್ನು ಕೊಡೋದು ಹೇಗೆ ಅಂತೇಳಿ. ಹಾಗಾಗಿ ಮಕ್ಕಳ ಸಂಖ್ಯೆ ಇದ್ರೆ ಮಾತ್ರ ಆ ಶಿಕ್ಷಕರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮುಂದಿನ ಒಂದು ದಿನಮಾನಗಳಲ್ಲಿ
ಮಕ್ಕಳ ಸಂಖ್ಯೆ ಹೆಚ್ಚಿಸುವ ಕೆಲಸ ಆಗಲಿ ಅನ್ನುವಂಥ ಮಾತು. ಯಾಕಂದರೆ ಸುತ್ತಮುತ್ತಲು ಖಾಸಗಿ ಶಾಲೆಗಳು ಇರ್ತವೆ. ಆದರೆ ಈಗ ನಿಮ್ಮ ಶಾಲೆಯ ಕೆಲವೊಂದು ಮೂಲಭೂತ ಸೌಕರ್ಯಗಳು ಮತ್ತು ಮೂಲಭೂತ ವಿಚಾರಗಳನ್ನು ಇಲ್ಲಿ ಜನರಿಗೆ ತಿಳಿಸಿ. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಾದ ಸೀಮಾ ಹಬ್ಬು, ಭವಾನಿ ನಾಯ್ಕ್, ಆಶಾ ನಾಯ್ಕ್, ಶೈಲಾ ಗೌಡ, ಭಾರತಿ ಭಟ್, ವಿಜಯ ಮುಡ್ಕಣಿ, ನಾಗಜ್ಯೋತಿ ಹೆಬ್ಬಾರ್, ಸರೋಜಿನಿ ಗುನುಗ ಹಾಗೂ ಸ್ಥಳದಾನಿಗಳಾದ ಮಹಾಲಕ್ಷ್ಮಿ ನಾಯ್ಕ್, ಮಂಜುನಾಥ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ಶೆಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ, ಗ್ರಾಮ ಹಾಗೂ ಶಾಲೆಯ ಇತಿಹಾಸ ವಿವರಿಸಿ ಆರ್ಥಿಕವಾಗಿ ತೀರಾ ಹಿಂದುಳಿದ ಕುಟುಂಬದವರಿದ್ದರೂ ಇಲ್ಲಿನ ಜನರ ಶಿಕ್ಷಣಾಭಿಮಾನದಿಂದ ಶಾಲೆಯ ಅಭಿವೃದ್ಧಿ ನಡೆಸಲಾಗುತ್ತಿದೆ. ಮುಂದಿನ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರ, ಸಚಿವರು, ಶಾಸಕರು ಸ್ಪಂದಿಸಬೇಕು ಎಂದು ಹೇಳಿದರು. ಇಲ್ಲಿ ಈ ಏನು ತೌಕ್ತೆ ಮತ್ತು ಕ್ಯಾರ್ ಚಂಡಮಾರುತ ಇದು 17-18ರಲ್ಲಿ ಬಂತು. ಆವಾಗ ನಾವು ದೊಡ್ಡ ಹೊಡೆತವನ್ನು ಅನುಭವಿಸಿದ್ದೀವಿ. ಇಡೀ ಊರು ನೀರಿನಲ್ಲಿ ಮುಳುಗಿ ತೇಲುವ ಸ್ಥಿತಿ. ಅದು ನಮ್ಮ ಶಾಸಕರಿಗೂ ಗೊತ್ತಿದೆ. ನಾವು ಹಲವಾರು ಸರಿ ಅವ್ರಿಗೂ ಮನವಿ ಕೊಟ್ಟಿದ್ದೇವೆ. ಅವರು ಪ್ರಯತ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಲಿಲ್ಲವೋ ಗೊತ್ತಿಲ್ಲ. ಬಟ್ ಅದು ಆದರೆ ನಾವು ಉಳ್ಕೊಳ್ತೇವೆ. ಇಲ್ಲಾಂದರೆ ಇದ್ದ ಆಸ್ತಿನೂ ಕಳ್ಕೊಂಡು, ನಾವು ನೆಲೆನೂ ಕಳ್ಕೊಂಡು, ಇತ್ಲಾಗ ಶಿಕ್ಷಣದ ಸಮಸ್ಯೆನೂ ಆಗ್ತದೆ, ಇತ್ಲಾಗ ಜೀವನದ ಇದು ಭವಿಷ್ಯನೂ ಹಾಳಾಗ್ತದೆ ಅನ್ನೋ ಉದ್ದೇಶದಲ್ಲಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ನಮ್ಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೆಲ್ಲರೂ ಆದಷ್ಟು ಪ್ರಯತ್ನವನ್ನು ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡಿ ಕೆಲಸ ಆಗುವಲ್ಲಿ ನಾವು ಶ್ರಮ ಹಾಕೋಣ. ಅದ್ರ ಜೊತೆ ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡಿ. ಸರ್, ನಮಗೆ ನೀವು ಮಾಡಿಕೊಟ್ಟಿದ್ದೀರಿ, ಕೆಲಸ ಮಾಡಲಿಲ್ಲ ಅಂತಿಲ್ಲ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ನಾಯ್ಕ್, ಸದಸ್ಯರಾದ ಸುಮತಿ ನಾಯ್ಕ್, ನಾಗರಾಜ್ ನಾಯ್ಕ್, ಕಲ್ಪನಾ ನರೋನ್ಹಾ, ಸುಮಿತ್ರಾ ಮೇಸ್ತಾ, ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯ್ಕ್, ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ, ಸಿಆರ್ಪಿ ಸಚ್ಚಿದಾನಂದ ಭಟ್, ಪ್ರಚಾರ ಸಮಿತಿ ಅಧ್ಯಕ್ಷ ಈಶ್ವರ್ ನಾಯ್ಕ್, ಗಣೇಶ್ ಮುಕ್ರಿ, ಚಂದ್ರಕಾಂತ್ ನಾಯ್ಕ್ ಹಾಗೂ ಸದಸ್ಯರು ಇದ್ದರು. ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ನಾಯ್ಕ್ ಸ್ವಾಗತಿಸಿದರು. ಮುಖ್ಯಾಧ್ಯಾಪಕ ಆರ್ಕೆ ಮುಕ್ರಿ ವರದಿ ವಾಚಿಸಿದರು. ಬಿಐಆರ್ಟಿ ರಾಮಚಂದ್ರ ಹಳದಿಪುರ ವಂದಿಸಿದರು. ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ನಿರ್ವಹಿಸಿದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್ ಹೊನ್ನವರ.